ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಟನ್ ಕೈಮಾನ ಯಾವ ರೀತಿ ಮಾಡೋದು, ಹಾಗೆ ಟೇಸ್ಟಿ ಹಾಗೆ ಸ್ಮೆಲ್ ಕೂಡ ಘಮ್ ಅನ್ನಬೇಕು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಬಂದುಬಿಟ್ಟು 1 ಕಿಲೋ ಕೀಮಾನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕೀಮಾ ಹಾಗೆ ಕುಫ್ತೆ ಕೂಡ ಅಂತಾರೆ. ಬನ್ನಿ, ಈ ಮಟನ್ ಕೀಮಾನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಬಂದುಬಿಟ್ಟು ಫಸ್ಟ್ 1 ಕಿಲೋ ಕೀಮಾನ ಈ ರೀತಿ ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಬಿಟ್ಟು ಆದಷ್ಟು 1 ಅವರು ಟೈಮ್ ಇದ್ದರೆ ಚೆನ್ನಾಗಿ ಅದರಲ್ಲಿರೋ ನೀರು ಪೂರ್ತಿ ಹೋಗಬೇಕು. ಆದಷ್ಟು ಆ ರೀತಿ ಟ್ರೈ ಮಾಡಿ. ಫಸ್ಟಿಗೆ ಈ ರೀತಿ ವಾಶ್ ಮಾಡಿ ಇಟ್ಕೊಂಡ್ಬಿಡಿ ಕೀಮಾನ. ಇದರಲ್ಲಿರೋ ನೀರು ಪೂರ್ತಿ ಹೋಗಬೇಕು. ಇದರಲ್ಲಿರುವ ನೀರು ಚೆನ್ನಾಗಿ ಹೋಗಿಲ್ಲಪ್ಪ ಅಂತಂದರೆ ಉಂಡೆ ಚೆನ್ನಾಗಿ ಬರೋಲ್ಲ, ಉಚ್ಕೊಂಡ್ಬಿಡುತ್ತೆ ಉಂಡೆ ಎಲ್ಲದು. ಹಾಗೆ ಬನ್ನಿ, ನಾನು ಫಸ್ಟು ಈ ಕೀಮಾದಲ್ಲಿ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹೋಗಿದೆ ಅದರಾಗಿಂದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆದಷ್ಟು ಇದನ್ನು ಸ್ವಲ್ಪವಾಗಿ, ಇದಕ್ಕೆ ನಾನು ಯಾವುದೇ ಹುರಿಗಡಲೆ ಹಾಗೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಇದನ್ನು ಆದಷ್ಟು ಸಣ್ಣದಾಗಿ ರುಬ್ಕೊಳ್ಳಿ ಜಾರ್ನಲ್ಲಿ. ನೋಡಿ, ಈ ರೀತಿ ಸಣ್ಣದಾಗಿ ರುಬ್ಕೋಬೇಕು. ಸ್ವಲ್ಪ ಹಾಗೆ ರುಬ್ಕೊಳ್ಳಿ, ಇಲ್ಲಾಂದರೆ ಜಾರು ಸ್ಟ್ರಕ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಬನ್ನಿ, ಇದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಆದಷ್ಟು ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ರೌಂಡ್ ಶೇಪ್ ಥರ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾನು ಈ ರೀತಿ ಇವಾಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲು. ಅದಕ್ಕೆ ಈ ಟೈಮಲ್ಲಿ ಏನಾದರೂ ನೀರು ಇತ್ತಪ್ಪ ಅಂದರೆ ಮಟನಲ್ಲಿ ಉಚ್ಕೊಂಡು ಬಿಡುತ್ತೆ ಉಂಡೆ. ನೋಡಿ, ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇದಕ್ಕೆ ಇವಾಗ ನಾವು ಒಗ್ಗರಣೆನ ಕೊಡೋಣ. ನೋಡಿ, ಆದಷ್ಟು ಈ ಮಸಾಲೆ ಹಾಗೂ ಕೀಮಾ ಆಗುವಷ್ಟು ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ. ನಾನು ಇದಕ್ಕೆ ಅಡುಗೆ ಎಣ್ಣೆನ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಈ ರೀತಿ ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಇದರಲ್ಲಿ ಎಲ್ಲ ಉಂಡೆಗಳನ್ನು ಹಾಕಿ ಬಿಡೋಣ. ನೋಡಿ, ಇವಾಗ ಗೋಲ್ಡನ್ ಕಲರ್ ಆಗಿದೆ. ಇವಾಗ ನಿಧಾನವಾಗಿ ಒಂದೊಂದಾಗಿ ಎಲ್ಲ ಉಂಡೆಗಳನ್ನು ಹಾಕೋಣ. ಹಾಗೆ ಈ ಎಲ್ಲ ಉಂಡೆಗಳನ್ನು ಹಾಕಿದ ಮೇಲೆ ನಾವು ಇದನ್ನು ಯಾವುದೇ ಕಾರಣಕ್ಕೂ ತಿರುಗಿಸೋದು ಆ ರೀತಿ ಮಾಡಬೇಡಿ, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ. ಈ ರೀತಿ ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಟುಬಿಟ್ಟು ಮುಚ್ಚಳನ ಮುಚ್ಚಿಬಿಡಿ. ಬನ್ನಿ, ಇದು ಒಂದು 10 ನಿಮಿಷದಲ್ಲೇ ಇದು ಬೆಂದ್ಬಿಡುತ್ತೆ. ನೋಡಿ, ಈ ರೀತಿ ಆಗಿದೆ. ಇದನ್ನು ಲೋ ಫ್ಲೇಮಲ್ಲಿ ನಾನು ಇನ್ನೊಂದು ಸ್ವಲ್ಪ 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೆಕ್ಸ್ಟು ಇದರ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಖಾರಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು. ಖಾರಕ್ಕೆ ನೀವು ಬೇಕಾದರೆ ಖಾರದ ಪುಡಿ ಕೂಡ ಹಾಕ್ಬೋದು. ಈ ಮೆಣಸಿನ್ಕಾಯಿ ಹುರಿದು ಈ ರೀತಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೀಮಾ ಸಾರು. ನೋಡಿ, ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಕೊಬ್ಬರಿ ಮಸಾಲೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ಹಾಗೆ ಲವಂಗ, ಚಕ್ಕೆ, ಕರಿಮೆಣಸು ತಗೊಂಡಿದ್ದೀನಿ. ಹಾಗೆ ನಾನು ಮೀಡಿಯಮ್ ಸೈಜಿಂದು ಒಂದು 6-7 ಟೊಮೆಟೊ ಕೂಡ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಪಾಲಕ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಕೂಡ ತಗೊಂಡಿದ್ದೀನಿ. ನೋಡಿ, ಇವಾಗ ಆದಷ್ಟು ಇದನ್ನು ಚೆನ್ನಾಗಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಈ ಕೊಬ್ಬರಿ ಮಸಾಲೆ ಹಾಗೆ ನೋಡಿ, ಈ ಮೆಣಸಿನ್ಕಾಯಿ ಕೂಡ ನಾನು ಸಣ್ಣಗೆ ರುಬ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಹಾಗೆ ಈ ಪಾಲಕ ಹಾಗೆ ಮೆಂತ್ಯ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ.
ಬನ್ನಿ ಇವಾಗ ಈ ಕೀಮಾಗೆ ಫಸ್ಟು ನಾವು ಬಂದುಬಿಟ್ಟು ಇದು 15 ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಈ ಕೀಮಾ ಉಂಡೆ. ಬನ್ನಿ ಇದಕ್ಕೆ ನಾವು ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಫಸ್ಟ್ ಹಾಕ್ಕೋಬೇಕು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ಇದಿಷ್ಟು ನಾನು ಖಾರನ ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು. ಇದು ಮೀಡಿಯಮ್ ಖಾರ ಇದೆ, ಖಾರ ಏನೂ ಆಗಿಲ್ಲ ಸಾರು. ಇನ್ನೊಂದು 2-3 ಹಾಕ್ಕೋಬೋದಿತ್ತು ನಾನು ಮೆಣಸಿನ್ಕಾಯಿನ. ಈ ಟೈಮಲ್ಲಿ ನೀವು ಬೇಕಾದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು, ಈ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ. ಹಾಗೆ ನಾನು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈ ಕಟ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಹಾಗೆ ಈ ಪಾಲಕ್ ಸೊಪ್ಪನ್ನು ಅದನ್ನು ಹಾಕ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಬಿಡಿ. ನೋಡಿ ಈ ರೀತಿ ಕುದಿ ಬರ್ತಾ ಇದೆ, ಈ ರೀತಿ ತಿರುಗಿಸ್ಬಿಟ್ಟು ಇವಾಗ ನಾನು ಟೊಮೆಟೊ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ. ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ನಾನು ಈ ಕೊಬ್ಬರಿ ಮಸಾಲೆ ಇತ್ತಲ್ವ, ಈ ಕೊಬ್ಬರಿ ಮಸಾಲೆ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆಯಲ್ಲಿ. ನೋಡಿ ಇವಾಗ ಈ ಜಾರ್ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಇದು ಸಾರು ಒಂದು ಸ್ವಲ್ಪ ತಣ್ಣಗಾಗ್ತಾ ಗಟ್ಟಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಸಾಕು. ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿ, ಯಾಕಂದರೆ ಮೊದಲೇ ನಾವು ಈ ಕೀಮಾದಲ್ಲಿ ರುಬ್ಬುವಾಗ ಉಪ್ಪನ್ನು ಹಾಕ್ಕೊಂಡಿದ್ವಿ. ನೀವು ಟೇಸ್ಟ್ ನೋಡಿ ಬೇಕಾದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೀರಿ. ಹಾಗೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.